ಓದ್ತೇನು? ಭಾಳ ಐತೇನ ಓದೋದು? ಹ್ಞೂ ಅವ್ವ, ಇನ್ನ ಏನು ಓದೇ ಇಲ್ಲ. ಈಗ ಓದ್ಬೇಕಂತ ಬುಕ್ ಹಿಡಿದ್ನಿ. ಯಾಕವ್ವ, ಏನಾರ ಕೆಲಸ ಇತ್ತಾನು? ಹೌದಾ? ಏನಿಲ್ಲ, ಓದೋದು. ಇದೇನ? ಅಯ್ಯ, ಯಾಕವ್ವ, ಏನಾರ ಕೆಲಸ ಇತ್ತಾನು? ಹೇಳ, ಮಾಡ್ತಾನೆ, ಅದಕ್ಕೇನಂತ. ಇಲ್ಲ ಇಲ್ಲ, ಏನಿಲ್ಲ, ಹಂಗ ಕೇಳಿದ್ನಳು. ಓದೋದು, ನೀವು ಓದ್ಕೊ. ಅಲ್ಲ, ಏನತ್ ನಮ್ಮ ಅವ್ವಗ ಬಂದ್ಲು, ಏನ್ ಮಾಡಾಕತ್ತಿ ಅಂತ ಕೇಳಿದ್ಲು. ಓದಾಕತ್ತ ನನ್ನ ಹಂಗ ಹಾದ್ಲ. ಏನಾರ ಕೆಲಸ ಇತ್ತ, ಏನ್ ಮಾಡಿತ್ತ ಯಾಂಬಲ. ಓದಾಕತ್ತ ನನ್ನ ಹಂಗ ಹಾದ್ಲ ಕಾಣ್ತೈತಿ. ಹೋಗ್ಲಿ ಬಿಡು, ನಂದು ಒಟ್ಟು ವರ್ಕ್ ಭಾಳ ಐತಿ, ಮಾಡತ್ನಂತ. ನಮ್ಮ ಅಣ್ಣ ಎಲ್ಲಿ ಹೋದ? ಒಟ್ಟ ಫೋನ್ ಬೇಕಾಗಿತ್ತಿ. ಇಪ್ಪತ್ತನ ಇಲ್ಲೇ ಇದ್ದಲ್ಲ, ಒಳಗೆ ಹೋಗಿ ಮಕ್ಕೊಂಡು ಕಾಣ್ತೈತಿ. ಒಳಗಿರ್ಬೇಕು, ಹೋಗಿ ಇಸ್ಕೊಂಬರ್ತೀನಿ ತಡಿ ಒಟ್ಟು. ಐ ನನ್ನ ಕತ್ತಿಯ ಎಣ್ಣಿನ ಖಾಲಿ ಆಗೈತಲ್ಲ, ನಿನ್ನೆ ತರಿಸ್ಬೇಕನ್ನಿ, ತರಿಸೇ ಇಲ್ಲ ನೋಡು. ಹಂಗೆ ಮಾಡೋದಾತೀಗ. ಇಲ್ಲ, ಎಣ್ಣೆ ಇಲ್ಲಾನಂತಲ್ಲಿ ಹೋಗಿ ಒಂದು ಬಟ್ಲೆ ಎಣ್ಣೆ ಇಸ್ಕೊಂಬರ್ತೀನಿ ತಡಿ. ಸಾರು ಇತ್ತು ನಿನ್ನಿದ, ಅದನ್ನ ಕಾಸ್ತೇನೆ. ಪಲ್ಯ ಅಟ್ಟು ಮಾಡಾಕಲ್ಲ, ಒಂದು ಬಾಟಿಗೆ ಇಸ್ಕೊಂಬನ್ನಿ ಅಂದ್ರೆ ಆಕೈತಿ. ಪಲ್ಯನೂ ಮಾಡಿಬಿಡ್ತೀನಂತ. ಇವತ್ತೊಂದು ದಿನ ದಾಟ್ತೈತಿ, ನಾಳೆ ಎಣ್ಣೆ ತರ್ಸಕ್ಕೆ ಬರ್ತೈತೆ ಅಂತ. ಹೆಂಗೆ ಮಾಡಲಿ? ಮಕ್ಕೊಂಡಾನು, ಎಬ್ಬಿಸಿದ್ರೆ ಬೈತಾನ, ಏನು ಮಾಡ್ತಾನ? ಬೈತಾನ. ಎಬ್ಸಿದಾಗ ಕೇಳಿದ್ರೆ ಬೈತಾನ. ಇನ್ನು ಮಕ್ಕೊಂಡಾನು ಎಬ್ಬಿಸಿ ಫೋನ್ ಕೊಡಂದ್ರೆ ಕೊಡ್ತಾನ? ಕೊಡೋದಿಲ್ಲ. ಹಿಂದಾಗಡೆ ಇಸ್ಕೊಳಕ್ಕೆ ಬರ್ತೈತೆ ಬಿಡು. ಅನ್ಕತನ ಬೇರೆ ಏನಾರು ಮಾಡ್ತಾನಂತ. ಅವ್ವ, ಎಲ್ಲಿಗೆ ಹೊಂಟಿ? ಯವ್ವ, ಎಲ್ಲರ ಹೊರಗೆ ಹೋಗುವಾಗ ಎಲ್ಲಿ ಹೊಂಟಿ ಅಂತ ಕೇಳಬಾರ್ದು. ಹೋಗೋ ಕೆಲಸ ಆಗೋದಿಲ್ಲ, ಗೊತ್ತೇನು? ಎಷ್ಟು ಸಾರಿ ಹೇಳ್ಬೇಕು ಏನೋ ಯವ್ವ ನಿನಗತ್ತಾಗ. ಅಯ್ಯೋ ಹೌದಲ್ಲವ, ಮರ್ತ ಬಿಡ್ತು ನೋಡು. ನೀ ಎಲ್ಲ ಹೇಳಿರ್ತಿ, ಹೆಂಗಿದ್ರು ಕೇಳಿನಿ, ಹೇಳೇ ಬಿಡವ. ಎಲ್ಲಿ ಹೊಂಟಿ? ಅದ ಎಲ್ಲಿಲ್ಲ, ಇಲ್ಲೇ ನೀಲಾನಂತಲ್ಲಿ ಹೋಗಿ ಬರ್ತೀನಿ ನೋಟ. ಎಣ್ಣೆ ಖಾಲಿ ಆಗಿತ್ತ, ಅದಕ್ಕೆ ಹೋಗಿ ಒಂದು ಆಟಿಗೆ ಎಣ್ಣೆ ಇಸ್ಕೊಂಬರ್ತಾನಂತ. ಮತ್ತೆ ಅಡಿಗೆ ಮಾಡಕ್ಕಿಲ್ಲ ಇಲ್ಲಿಗ. ಅವ್ವ ಬಿಡವ, ಏನು ಹೊಳಬಳ ಹೊಳಬಳ ಅವ್ರ ಮನೆಗೆ ಹೋಗುದು? ಇಲ್ಲಂದ್ರೆ ರೊಕ್ಕ ಕೊಟ್ಟು ತರಿಸು. ಅದು ಬಿಟ್ಟ ಎದಕ್ಕವ ಅವ್ರ ಮನೆಗೆ ಹೋಗಿ? ಬೇಡ, ಇಲ್ಲೇ ರೊಕ್ಕ ಕೊಟ್ಟ ತರಿಸು. ಅದು ಇಸ್ಕೊಂಡು ಬಂದಿದ್ದಷ್ಟು ಹೊಳಿಸೋದ ಕೊಡುದಿಲ್ಲ. ಬೇಡ, ಅವ್ರ ಮನೆಗೆ ಹೋಗಕ್ಕೆ ಹೋಗ್ಬೇಡ ಈಗ. ಏನಾಗುದಿಲ್ಲ, ಸುಮ್ಕಿರು, ನಿನಗೆ ಗೊತ್ತಾಗುದಿಲ್ಲ. ಹಿಂಗೆ ಗೊತ್ತಾನು ಅಪ್ಪತ್ತಿದ್ದಾಗ ಇಸ್ಕೊಳ್ದವ. ನಾನು ದಿನ ಇಸ್ಕೊತ ನಾನು. ಅದು ಅಲ್ದ ನಿನ್ನಿದು ಸಾರೈತಿ, ಅದನ್ನ ಕಾಸ್ತಿನೂ ಒಟ್ಟು ಪಲ್ಯ ಕಟ್ಟ ಬೇಕಾಗೈತಿ. ಭಾಳ ಹತ್ತೋದಿಲ್ಲ. ಒಂದು ವಾಟಿಗೆ ಇಸ್ಕೊಂಬನ್ನಿ ಅಂದ್ರೆ ಪಲ್ಯ ಆಕತಿ. ಇವತ್ತೊಂದು ದಿನ ದಾಟ್ತೈತಿ, ಸಂಜಿಗೆ ತರ್ಸಕ್ಕೆ ಬರ್ತೈತಿ. ಅಟ್ಟಕ್ಕೂ ಈಗ ಅಂಗಡಿಗೆ ಹೋಗ್ತಾರ ಅವ್ರು ಯಾರವ? ಅವ್ವ, ಇವತ್ತೊಂದು ದಿನ ದಾಟ್ತೈತಂದ್ರೆ ಏನವ ಅದು? ಏನಾದ್ರ ಅರ್ಥ? ಅಪ್ಪ ಸಂತಿ ತರೋದಿಲ್ಲ ಅನ್ನೋಂಗ ಮಾಡ್ತೇವ. ನೀನು ಅಂಗಡಿಗೆ ಯಾರು ಹೋಗೋರು ಅಂತ ವಿಚಾರ ಮಾಡಕ್ಕೆ ಹೋಗ್ಬೇಡ. ಒಳಗೆ ಅಣ್ಣ ಮಕ್ಕೊಂಡನು ಎಬ್ಬಿಸಿ ಅವನ ಕೈಯಾಗ ರೊಕ್ಕ ಕೊಡು, ಹೋಗಿ ತಂದು ಕೊಡ್ತಾನಂತ. ನಾ ಏನು ಹಂಗೆ ಹೇಳಿನಿ? ನಾ ಯಾವಾಗ ಹೇಳಿನಿ ನಿಮ್ಮ ಅಪ್ಪ ಸಂತಿ ತರೋದಿಲ್ಲ ಅಂತ? ನಿಂದೊಂದು ಕತ್ತಿನ. ನಾನು ಯಾರು ಅಂಗಡಿಗೆ ಹೋಗ್ತಾರ ಅಂತ ವಿಚಾರ ಮಾಡಕತ್ತಿದ್ದೆ. ನಿಮ್ಮ ಅಣ್ಣ ಮಕ್ಕೋಲಕ್ ಬಿಡು, ಸಂಜೆಗೆ ಹೋಗಿ ತರ್ತಾನಂತ. ಈಗ ಒಂದು ವಾಟಿಗೆ ಹೋಗಿ ಇಸ್ಕೊಂಬರ್ತಾನಂತ. ನಿಂಗೆ ಗೊತ್ತಾಗಲ್ಲ, ಸುಮ್ಕಿರು. ನಮ್ಮವು ಯಾಕೆ ಹಿಂಗೆ ಮಾಡ್ತಾಳ ಏನ? ಬರೀ ಮಂದಿ ಕಡೆ ಇಸ್ಕೊಂಬರೋದು. ನನಗೂ ಸಾಕಾಗಿ ಹೋಗಿತ್ತು. ಹೇಳಿ ನಮ್ಮವು ಯಾಕೆ ಹಿಂಗೆ ಮಾಡ್ತಾಳ ಏನ? ಬರೀ ಮಂದಿ ಕಡೆ ಇಸ್ಕೊಂಬರೋದು. ನನಗೂ ಸಾಕಾಗಿ ಹೋಗಿತ್ತು. ಹೇಳಿ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ಬಾಳೆ ಬಲಕ್ಕೆ ಬೀಡು, ಸೀಬೆ ಎಡಕ್ಕೆ ಬೀಡು. ಬಾಳೆ ಬಲಕ್ಕೆ ಬೀಡು, ಸೀಬೆ ಎಡಕ್ಕೆ ಬೀಡು. ನಟ್ಟ ನಡುವೆಲಿ ನೀ ಹೋಗೋ ಬಳೆಗಾರ, ಅಲ್ಲಿಗುದೆನ್ನ ತವರೂರು. ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ಹಂಚಿನ ಮನೆ ಕಾಣೋ, ಕಂಚಿನ ಕದ ಕಾಣೋ. ಹಂಚಿನ ಮನೆ ಕಾಣೋ, ಕಂಚಿನ ಕದ ಕಾಣೋ. ಮಿಂಚಾಡುವೆರಡು ಗಿಣಿ ಕಾಣೋ ಬಳೆಗಾರ. ಮಿಂಚಾಡುವೆರಡು ಗಿಣಿ ಕಾಣೋ ಬಳೆಗಾರ, ಅಲ್ಲಿಗುದೆನ್ನ ತವರೂರು. ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ. ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ. ನಟ್ಟ ನಡುವೆಲಿ ಪಗಡೆಯ ಆಡುತ್ತಾಳೆ. ನಟ್ಟ ನಡುವೆಲಿ ಪಗಡೆಯ ಆಡುತ್ತಾಳೆ. ಅವಳೇ ಕಾಣೋ ನನ್ನ ಹಡೆದವ್ವ. ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ಅಚ್ಚ ಕೆಂಪಿನ ಬಾಳೆ, ಹಸಿರು ಗಿರಿಯ ಬಾಳೆ. ಅಚ್ಚ ಕೆಂಪಿನ ಬಾಳೆ, ಹಸಿರು ಗಿರಿಯ ಬಾಳೆ. ನನ್ನ ಹಡೆದವ್ಗೆ ಬಲುವಾಸೆ ಬಳೆಗಾರ. ನನ್ನ ಹಡೆದವ್ಗೆ ಬಲುವಾಸೆ ಬಳೆಗಾರ. ಕೊಂಡೋಗೋ ನನ್ನ ತವರಿಗೆ.
ಇವಸ್ ದೌಡ್ ಹಸನ್ ಮಾಡಿ ಗಿರ್ನಿಗರ ಹಾಕಿಸ್ಕೊಂಡು ಬರ್ಬೇಕು. ಯಾಕ ಮುಂಜಾನೆ ಸುಟ್ಟು ಲೈಟ್ ಹೋಗುದು ಬರೋದು ಮಾಡಕತ್ತಾವು. ಇವೊಂದು ಲೈಟ್ ಹೊತ್ತಿನ ಹೋಗ್ಬಿಡ್ತಾವ. ನಮ್ಮ ರಾಕೇಶ್ ಇದ್ದಂದ್ರೆ ದೌಡ್ ಹೋಗಿ ಹಾಕಿಸ್ಕೊಂಡು ಬರ್ತಿದ್ದ. ಎಲ್ಲೇ ನಾನು ಹೋಗೋದಕ್ಕತಿ ಏನು ಹೋದ್ರ ಆತು ಕಡಿಕ್. ಮತ್ತೇನು ಮಾಡ್ತ ನೀಲ ಏನು ಮಾಡಕತ್ತಿ? ಜೋಳಾಸ್ ಮಾಡಕತ್ತೇನು? ಜೋಳಾಸ್ ಮಾಡಕತ್ತ ನೋಡಕ್ಕ. ಬಾ ಕುಂದ್ರ ಬಾ. ದಗದಾತನು ಅಡಿಗಿ? ಇಲ್ಲಿ ಬಿಡವ ಏನು ದಗದಕ್ಕತ್ತಿತ್ತು ದೌಡ. ನಾನು ಎಣ್ಣೆ ಖಾಲಿ ಆಗಿತ್ತು ಅದಕ್ಕೆ ಒಟ್ಟು ಇಸ್ಕೊಂಡು ಹೋಗುನು ಅಂತ ಬನ್ನಿ. ಆಯ್ತೇನು ಗಾಂಧಿ ಎಣ್ಣೆ ಕೊಡ್ತೇನ ಒಟ್ಟ? ಕಮಲಕ್ಕ ನಾನು ಹಿಂಗೆ ಹೇಳ್ತಾನಂತ ಹೇಳಿ ತಪ್ಪು ತಿಳ್ಕೊಬೇಡ. ನೀ ಏನ ಕರೆ ಹೇಳಿದ್ರು ಹ್ಞೂ ಅಂತಿ, ಸುಳ್ಳು ಹೇಳಿದ್ರು ಹ್ಞೂ ಅಂತಿ. ಸುಳ್ಳು ಹೇಳಕ್ಕೆ ಏನೈತೆ ಅದ್ರೊಳಗೆ? ಹೌದಲ್ಲ, ನಮ್ಮ ಮನ್ಯಾಗೂ ಗಾಂಧಿ ಎಣ್ಣೆ ಖಾಲಿ ಆಗೈತೆ ನೋಡು. ನಿನ್ನೆ ರಾತ್ರಿನ ಖಾಲಿ ಆತ. ಅದಕ್ಕೀಗ ಅಡಿಗೆ ಮಾಡಕ್ ಬೇಕಂತ ಹೇಳಿ ನಾನು ಇದ ಗಾಂಧಿ ಎಣ್ಣೆ ತರೋಗಂತ ಕಳಿಸಿದ್ ನೋಡು. ಹೌದಾ? ನಾನು ಆಯ್ತನ ಹಂಗಾರ ಒಟ್ಟ ಇಸ್ಕೊಂಡು ಹೋಗುನು ಅಂತ ಬನ್ನಿ. ಆಗ್ಲಿ ಬಿಡು, ಮತ್ತೇನು ಮಾಡೋದು. ಮತ್ತೆ ನಿಂದು ಖಾಲಿ ಆಗೈತಂದ್ರೆ ಹೋಗ್ಯಾರ ನೀ ತರಾಕ? ಇದ ಕಳಿಸಿನು ನಾನು. ಮತ್ತೆ ಅಡಿಗೆ ಮಾಡಕ್ ಬೇಕಲ್ಲ, ಅದಕ್ಕೆ ತರೋಗಂತ ಕಳಿಸಿನಿ. ಜೋಳದ ಹಿಟ್ಟು ಖಾಲಿ ಆಗಿತ್ತು, ಅದಕ್ಕೆ ಹೊಸ ಜೋಳ ಹಸ್ ಮಾಡಿದ್ರೆ ಆತಂತೇಳಿ ಹಸ್ ಮಾಡ್ಕೊತ ಕುಂತೀನಿ ನೋಡು. ಬಾ ಕುಂದ್ರ ಬಾ. ಹೌದನ? ಬರ್ಲಿ ಕುಂತ ಒಂದು ವಾಟಿಗೆ ಇಸ್ಕೊಂಡ ಹೋಗ್ಕೊಂಡು. ಅದಕ್ಕೇನಂತ? ಯಾಕ ಕುಂದ್ರ ತರ್ತಾರ, ಅದಕ್ಕೇನಂತ ತಗೊಂಡ ಹೋಗುವಂತೆ. ಅಲ್ಲ ಮತ್ತೆ ಹಿಂಗಂತನಂತ ತಪ್ಪು ತಿಳ್ಕೊಬೇಡ. ಏನ ನಮ್ಮ ಮನ್ಯಾನು ಅರ್ಧ ಕರ್ದ ಬಾಂಡೆ ನಿಮ್ಮ ಮನ್ಯಾಗ ಅದಾವ. ಯವ ನಮ್ಮ ಮನ್ಯಾಗ ಬಾಂಡೆ ಕೂಡ ಇದ್ದಂಗ ಆಗೈತಿ. ಅವ್ನ ಕೊಡು ಯಾಕ ದೌಡು. ಹೌದನಿಲ್ಲ, ನಾನು ಹೇಳ್ಬೇಕಂದಿ. ಅದ್ರಾಗ ಏನೈತಿ ಬಿಡು ತಪ್ಪು ತಿಳ್ಕೊಳಕ. ಅದಾವ ಮತ್ತೆ ನಿಮ್ಮ ಮನ್ಯಾನು ಅರ್ಧ ಕರ್ದ ಬಾಂಡೆ ನಮ್ಮ ಮನ್ಯಾಗ ಅದಾವ. ನಾನು ಏನಾರ ಮಾಡಿದಾಗ ಹಾಕಿ ಕೊಡ್ಬೇಕಂತ ಹೇಳಿ ಕೊಟ್ಟಿಲ್ಲ. ಹಂಗ ಏನ ಖಾಲಿ ಕೊಡುದಂತ ಹೇಳಿ ಕೊಟ್ಟಿಲ್ಲ. ತಗೋ ಕೊಡ್ತಾನಂತ. ಅವೇನೆಲ್ಲರ ಓಡೋಕವನ ನೀನು ಅವ್ನು ತಗೊಂಡ ನಾನು ಊರು ಬಿಟ್ಟು ಓಡೋಕುನು ಕೊಡ್ತಾನೆ ಬಿಡ. ನೀನು ಹಂಗೆ ಮಾಡ್ತಿ? ಕೇಳಿದ ಸರ್ತಿಗೋ ಹಿಂಗ ಅಂತೀಯವ. ಅದು ಯಾವಾಗ ಕೊಡ್ತೀಯ ಏನ? ಖಾಲಿ ಕೊಟ್ರೆ ಏನಾಗುದಿಲ್ಲ, ಕೊಡು ಒಟ್ಟ ನಮ್ಮ ಬಾಂಡೆ ಕೊಡು. ಮತ್ತೆ ನಮಗೂ ಬೇಕಾಕವ್ಯಾಕ ಮನ್ಯಾಗ ಉಪಯೋಗ ಮಾಡಕ್ ಇಲ್ದಂಗ ಆಗ್ಬಿಟ್ಟಾವು. ಯಾವ್ದಂಗ ಆಕೈತಿ ಖಾಲಿ ಕೊಡಕ್ ಆಗುದಿಲ್ಲ. ನಾ ಎಲ್ಲ ಕೊಡ್ತೀನಿ ಸುಮ್ಕಿರು. ಏನೊಂದು ವಾಟಿಗೆ ಒಂದು ವಾಟೆ ಎಣ್ಣೆ ಕೇಳಕ್ ಬನ್ನಿವ. ಯಾಕೆ ಬನ್ನಿ ಏನು ಅನ್ನೋಂಗ ಮಾಡಕತ್ತಿ. ಕೊಡ್ತೀನಿ ಬಿಡು. ಇಲ್ಲ ಹಂಗೆ ತಿಳ್ಕೊತಿ. ಆತಾತ್ ಕೊಡು. ಯಾವಾಗ ಕೊಡ್ತೀಯ ನೋಡು, ಕೊಡು ಒಟ್ಟು. ಮತ್ತೆ ಪೂಜಾ ಸಾಲಿಗೆ ಹೋಗ್ಯಾಳನು? ಇಲ್ಲ, ಇವತ್ತೆಲ್ಲಿ ಸಾಲಿ ಐತಾರಲ್ಲ ಮನ್ಯಾಗ ಅದಾಳ. ಅಯ್ಯ ಹೌದು ನೋಡು, ನಮ್ಮ ಪವಿತ್ರನ ಮನ್ಯಾಗ ಅದಾಳ ಇವತ್ತು. ಗ್ಯಾಸಕ್ಕ ಇಲ್ಲ. ಏನ ಜೋಳದ ಹಿಟ್ಟು ಖಾಲಿ ಆಗಿತ್ತನು? ಖಾಲಿ ಆಗಿ ಒಂದು 4 ದಿನ ಆತು. ಮತ್ತೆ ಏನೊಂದು 2-3 ದಿನ ಆತು. ಚಪಾತಿ ಮಾಡಿ ಅವನ ತಿಂದ ಬ್ಯಾಸರಾಗಿ ಹೋಗೈತಿ. ಅದಕ್ಕೆ ಹೊಸ ಜೋಳ ಹಸ್ ಮಾಡಿ ಗಿರ್ನಿಗೆ ಹಾಕಿಸ್ಕೊಂಡು ಬಂದ್ರ ಆತಂತೇಳಿ ಹಸನ್ ಮಾಡಕತ್ತ ನೋಡು. ಹೌದಾ ಯವ ಚಪಾತಿ ತಿನ್ನಕ್ ಆಗುದಿಲ್ಲ. ಅವ್ನು ಹೊಳಮಳ ಏನ ಯಾವಾಗ ಒಂದಿನ ಮಾಡ್ಕೊಂಡ್ ತಿಂದ್ರ ರುಚಿ ಅವು. ನೀ ಹೇಳುದು ಕರೆನ, ಒಂದಿನ ಮಾಡ್ಕೊಂಡ್ ತಿಂದ್ರ ರುಚಿ. ನಮ್ಮ ರಾಕೇಶ ಪವಿತ್ರ ತಿಂತಾರ. ಅವರು ಚಪಾತಿ ಮೇಲೆ ಜೀವದಾರ. ಇನ್ನ ರೊಟ್ಟಿ ತಿನ್ನೋದ ಕಡಿಮೆ. ನಾವ 3 ಮಂದಿಗೆ ಹೋಗುದಿಲ್ಲ ಯವ. ನಮಗ ರೊಟ್ಟಿ ಬೇಕು. ಈಗೇನು ಹಾಕಿಸ್ಕೊಂಡು ಬರಕ್ಕೆ ನಾನು ಗಿರ್ನಿಗೆ ಲೈಟ್ ಹೋಗ್ಯಾವ ಕಾಣ್ತೈತಿ. ಯಾಕ ಮುಂಜಾನೆ ಸುಟ್ಟು ಹೋಗುದು ಬರುದು ಮಾಡಕತ್ತಾವ. ಒಂದು ಹೋಗ್ಯಾವ ಕಾಣ್ತೈತಿ ಲೈಟ್. ಹೌದಾ? ಏನಾಗಿದೆ ಏನ ಹಾಕೊಂಡು ಮುಂಜಾನೆ ಸುಟ್ಟು ಹೋಗುದು ಬರುದು ಮಾಡಕತ್ತಾವ. ಏನಿಲ್ಲ, ಇದ್ರ ಹೋಗಿ ಗಿರ್ನಿಗೆ ಹಾಕಿಸ್ಕೊಂಡು ಬರೋದು, ಇಲ್ಲಂದ್ರೆ ನಾಳೆ ಹಾಕಿಸ್ಕೊಂಡು ಬರೋದು ಅಟ್ಟ. ಅಲ್ಲ 4 ದಿನ ಆಗೈತಂತಿ. ಮತ್ತೆ ಹಂಗೇನಾರ ಕೊಳೆ ಮಿತ್ರ ಇಸ್ಕೋಬಾರ್ದನ ಒಂದು ಸೇರು ಕೊಡ್ತಿದ್ದಲ್ಲ. ನಮ್ದು ಬಾಳೆಲ್ಲ ಹಾಕಕ್ ಬಂದೈತೆ. ನಾನು ಹಸ್ ಮಾಡ್ಬೇಕು ಜೋಳ. ಅಲ್ಲ ಅಕ್ಕ, ನಿನ್ನ ಕಡೆನ ಒಂದು ಈಟ ಐತಂತಿ. ಅದ್ರಾಗ ಮತ್ತೆ ನಾ ಹೆಂಗ್ ಒಂದು ಸೇರಿ ಇಸ್ಕೊಳಕ್ ಬರ್ತೈತಿ ಹೇಳು? ಹೌದಲ್ಲ? ನಾನು ಇಲ್ಲೇ ನಮ್ಮ ನಿಮ್ಮ ಕಡೆ ಒಂದು ಸೇರಿ ಇಸ್ಕೊಂಡಿದ್ದೆ, ಕೊಟ್ಟಿದ್ರ ಅವ್ರ. ನಿನ್ನೆ ಅದನ್ನ ಮಾಡಿದ್ನಿ. ಮೊನ್ನೆ 2 ದಿನ ಚಪಾತಿ ಮಾಡಿದ್ನಿ, ನಿನ್ನೆ ರೊಟ್ಟಿ ಮಾಡಿದ್ನಿ. ಮತ್ತಿವತ್ತು ಹೋಗಿ ಗಿರ್ನಿಗೆ ಹಾಕಿಸ್ಕೊಂಡು ಬಂದ್ರ ಆತಂತೇಳಿ ಹಸನ್ ಮಾಡಕತ್ತಿದ್ ನೋಡಿ. ಎರವಾಗ ತಗೋ. ಇಲ್ಲ ಈಟ ಅಂದ್ರ ಐತಿ. ಇನ್ನ ಒಂದು 4 ಸೇರ್ ಐತಿ. ಅದ್ರಾಗ ಒಂದು ಸೇರ ನಿನಗೂ ಕೊಡ್ತಿದ್ನಪ್ಪ. ಇಸ್ಕೊಂಡಿದ್ರ ಆಗ್ತಿತ್ತು. ಇರುವಂತ ಬಿಡಕ್ಕ. ಏನಾಯ್ತು ಇರುವಂತ ಬಿಡು. ಇನ್ನೊಮ್ಮೆ ಯಾವಾಗಾರ ಕೊಳೆ ಮಾದಾಗ ಇಸ್ಕೊತಾನಂತ. ಏನ ನೋಡು ಏನ್ ಮಾಡ್ತೀಯ ಹೇಳಿನಿ. ಬೇಕಾದ್ರೆ ಇಸ್ಕೊ. ನೀನ ನಮ್ಮ ಮನೆಗೆ ಬರೋದಿಲ್ಲ ಯವ. ಏನು ಇಸ್ಕೊಳ್ಳೋದಿಲ್ಲ. ನಾನ ಬರೋದು ನಿಮ್ಮ ಮನೆಗೆ. ಹೊಳಮಳ ಅದು ಕೊಡು ಇದು ಕೊಡು ಅಂತ ಹೇಳಿ. ಇಲ್ಲ ಬೇಕಾದ್ರೆ ಬರ್ತಾನಲ್ಲ. ರಾಕೇಶ ಬಂದೇನೇಪ? ಚಲೋ ಆತದ. ಎಲ್ಲಿ ಹೋಗಿದ್ದಿ? ಎಲ್ಲಿ ಬಿಡವ, ಇಲ್ಲೇ ಹೋಗಿದ್ನಿ. ಯಾಕ? ಹೌದಾ? ಯಾಕಿಲ್ಲಪ್ಪ, ಒಟ್ಟ ಗಿರ್ನಿಗೆ ಹೋಗಿ ಬರ್ಬಾ. ಜೋಳ ಹಿಟ್ಟು ಖಾಲಿ ಆಗೈತಿ. ಹಸ್ ಮಾಡಿ ನೂಕು ಜೋಳ. ಹೋಗಿ ಲೈಟ್ ಬಂದಾವನ್ ನೋಡು. ಬಂದಿದ್ರೆ ಹೋಗಿ ಒಟ್ಟ ಗಿರ್ನಿಗೆ ಹಿಟ್ಟು ಹಾಕಿಸ್ಕೊಂಡು ಬರ್ಬಾ. ಗಿರ್ನಿಗೆ ಹೋಗ್ಬೇಕನು? ಗಾಡಿ ಇದ್ರೆ ತಗೊಂಡು ಹೋಗಿದ್ನಿ. ಈಗ ಹೋಗವ ಕೈಯಾಗ ಹಿಡ್ಕೊಂಡು ಹೋಗ್ಬೇಕನು? ಆಗುದಿಲ್ಲ, ನೀನು ಹೋಗ್ಬರು. ನಿಂದೊಂದು ಕತ್ತಿಯಪ್ಪ. ದೂರ ಐತನು ಗಾಡಿ ತಗೊಂಡು ಹೋಗಾಕ? ಇಲ್ಲೇ ಐತಿ. ಹೋಗಿ ಒಟ್ಟು ಹಾಕಿಸ್ಕೊಂಡು ಬರ್ಬಾ. ನಮ್ಮ ಅಪ್ಪಾನೆ ಆಗುದಿಲ್ಲ ಬಿಡವ. ಅಣ್ಣದಾನಲ್ಲ ಅಂಗಡಿ ಕಳಿಸಿ ಏನು ಅಣ್ಣನ ಅಲ್ಲಿ ಬರಾಕತ್ತ ನೋಡಿ. ಅಣ್ಣನ ಕಳಿಸಿ ಹೋಗಿ ಹಾಕಿಸ್ಕೊಂಡು ಬರ್ತಾನ. ಮೊನ್ನೆ ಕಳಿಸಿದ್ದೆಲ್ಲ ಗಿರ್ನಿಗೆ ಹೋಗಿದ್ನಿ. ಆವಾಗ ಎಟ್ಟು ಅವು ಎಷ್ಟಿದ್ದು 14 ಸೇರದಾವು. ನೀ ಹೇಳಿ 10 ಸೇರದಾವ ಅಂತ ಹೇಳಿ ಕಳಿಸಿ ನನಗೆ. ಅವ್ರು ಹೋಗಿ 10 ಸೇರದಾವ ಅಂತ ನಾನು ಎಷ್ಟು ಅವಮಾನ ಆದಂಗ ಆತ ಗೊತ್ತನು? ಅವ್ರಲ್ಲಿ ತೂಕ ಮಾಡಿ ನೋಡಿದ್ರು. ಅವ್ವ ಅವಮಾನ ಆಗಕ್ಕೆ ಏನೈತೆ ಅಂತ ಕೇಳ್ತಿಲ್ಲವ. ನೀ ಹೇಳಿದ್ದು 10 ಸೇರು.
ಅವು ತೂಕ ಮಾಡೋಣ ತೋರಿಸಿದ್ದು 14 ಸೇರು ಮತ್ತಲ್ಲೇ 10 ಸೇರು ಅಂತ ಹೇಳಿ 14 ಸೇರು ನಾವು ಗಿರ್ನಿಗೆ ಹಾಕ್ಸ್ಕೊಂಡು ಬರ್ತೀವಂದ್ರೆ ಅವಮಾನ ಅಲ್ಲ ನಾವ ಅವ್ರು ಅಂತಾರು ಏನಪ್ಪ 14 ಸೇರು ಐತಲ್ಲ ಇದು ನೀನು ನೋಡಿದ್ರೆ 10 ಸೇರು ಹೇಳ್ತೀಯಲ್ಲ ಅಂತ ಅಂದ್ರೆ ನನಗೆ ಮತ್ತೆ ಅವಮಾನ ಆಗುದಿಲ್ಲನು ನೀನು ಎಷ್ಟು ಅಳತಿ ಮಾಡಿರ್ತಿ ಎಷ್ಟು ಕರೆಕ್ಟ್ ಹೇಳುದಿಲ್ಲ ಬಿಡವ ಒಂದು 3-4 ಸೇರು ಕಡಿಮೆ ಹೇಳ್ತಿ ಓಹೋ ಅದಕ್ಕೆ ಅವಮಾನ ಆಗ್ತಾನೆ ಹೆಚ್ಚಿನಪ್ಪ ನಿಂದ ನಾವೆಲ್ಲ 15 ಸೇರೋದು 10 ಸೇರು ಅಂತ ಹೇಳಿ ಗಿರ್ನಿ ಹಾಕಿಸ್ಕೊಂಡು ಬರ್ತೀವಿ ಅದ್ರಾಗೇನಿಲ್ಲ ಅವಮಾನ ಆಗಕ್ಕೆ ಅವ್ವ ಮತ್ತೆ ಏನೈತೆ ಅಂತ ಕೇಳ್ತೀಯಲ್ಲವ ನೀನು ಹೋಗು ಮಾರಾಯ ನನಗಾಗುದಿಲ್ಲ